ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇವತ್ತು ಏಲಕ್ಕಿ ಕಂಪಿನ ನಗರಿ ಹಾವೇರಿ ಜಿಲ್ಲೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೆರಳುತ್ತಾ ಇದ್ದಾರೆ. ಹಾವೇರಿಯ ಮೆಡಿಕಲ್ ಕಾಲೇಜು ಉದ್ಘಾಟನಾ ಕಾರ್ಯಕ್ರಮ ಇದೆ. ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ತೆರಳುತ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಹೆಲಿಕಾಪ್ಟರ್ ಮುಖಾಂತರ ಹುಬ್ಬಳ್ಳಿಯಿಂದ ಹಾವೇರಿಗೆ ಬರ್ತಾರೆ. ಇಂದು ಹಾವೇರಿ ಜಿಲ್ಲೆಯ ಪ್ರವಾಸದಲ್ಲಿರ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಹಾವೇರಿಯಲ್ಲಿ ನಿರ್ಮಿಸಲಾಗಿರುವಂಥ ಹಾವೇರಿ ಮೆಡಿಕಲ್ ಕಾಲೇಜು ಉದ್ಘಾಟನೆ ಇದೆ, ಹಿಮ್ಸ್ ಉದ್ಘಾಟನೆ ಇದೆ. ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ತೆರಳುತ್ತಾರೆ. ಹುಬ್ಬಳ್ಳಿಯಿಂದ ಹಾವೇರಿಗೆ ಬರ್ತಾರೆ. ಮೊದಲು ನೂತನವಾಗಿ ಕಟ್ಟಲಾಗಿರುವಂತಹ ಸರ್ಕ್ಯೂಟ್ ಹೌಸನ್ನು ಉದ್ಘಾಟನೆ ಮಾಡ್ತಾರೆ ಮುಖ್ಯಮಂತ್ರಿಗಳು. ಅದಾದ ನಂತರ ಮೆಡಿಕಲ್ ಕಾಲೇಜನ್ನು ಉದ್ಘಾಟನೆ ಮಾಡ್ತಾರೆ. ಹಾವೇರಿಗೆ ಒಂದು ಮೆಡಿಕಲ್ ಕಾಲೇಜು ಬೇಕು ಅಂತ ಅನೇಕ ವರ್ಷಗಳಿಂದ ಕೂಗಿತ್ತು. ಆ ಕೂಗು ಇದೀಗ ನನಸಾಗಿದೆ. ದಾಖಲೆ ನಿರ್ಮಿಸಿರುವಂತಹ ಸಿದ್ದರಾಮಯ್ಯನವರು ದಾಖಲೆ ನಿರ್ಮಾಣದ ದಿನವೇ ಹಾವೇರಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಹಾವೇರಿಯ ಮೆಡಿಕಲ್ ಕಾಲೇಜನ್ನು ಉದ್ಘಾಟನೆ ಮಾಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಈ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿ, ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್, ಸಂಸದ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸುತ್ತಾರೆ. ಹಾವೇರಿಯ ದೇವಗಿರಿ ಯಲ್ಲಾಪುರದಲ್ಲಿ 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದನ್ನು ನಿರ್ಮಿಸಲಾಗಿದೆ. ಈಗ ತಾತ್ಕಾಲಿಕವಾಗಿ ಅದೇ ದೇವಗಿರಿ ಯಲ್ಲಾಪುರದಲ್ಲಿರುವಂಥ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ತರಗತಿಗಳನ್ನು ಮಾಡಲಾಗ್ತಾ ಇತ್ತು. 330 ಬೆಡ್ಗಳ ಒಂದು ಆಸ್ಪತ್ರೆ, ಅದನ್ನು 500 ಬೆಡ್ಗಳಿಗೆ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದರು. ಇದೀಗ ಕಟ್ಟಡ ನಿರ್ಮಾಣ ಆಗಿದೆ. 500 ಕೋಟಿ ರೂಪಾಯಿ ವೆಚ್ಚದಲ್ಲಿ 150 ವಿದ್ಯಾರ್ಥಿಗಳು, ಅಂದರೆ ವೈದ್ಯಕೀಯ ವಿದ್ಯಾರ್ಥಿಗಳು ಕಲಿಯುವಂಥ ಸಾಮರ್ಥ್ಯ, ಅದರ ಜೊತೆಗೆ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ. ಇವೆಲ್ಲದರ ಭಾಗವಾಗಿ ಹಾವೇರಿಗೆ ಒಂದು ಮೆಡಿಕಲ್ ಕಾಲೇಜ್ ಬೇಕಾಗಿತ್ತು. ಇದೀಗ ಮೆಡಿಕಲ್ ಕಾಲೇಜ್ ನಿರ್ಮಾಣ ಆಗಿದೆ. ಇದನ್ನು ಉದ್ಘಾಟನೆ ಮಾಡೋದಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ. ಹಾವೇರಿಯ ಪರಿಸ್ಥಿತಿ ಹೇಗಾಗಿತ್ತು ಅಂತ ಹೇಳಿದ್ರೆ, ಏನಾದರೂ ಗಂಭೀರ ಕಾಯಿಲೆಗಳು ಎಮರ್ಜೆನ್ಸಿ ಇದ್ದರೆ ಪಕ್ಕದ ಹುಬ್ಬಳ್ಳಿಯ ಕಿಮ್ಸ್ಗೆ ಹೋಗಬೇಕಾಗಿತ್ತು, ಇಲ್ಲ ಅದು ಹೋದರೆ ದಾವಣಗೆರೆಗೆ ಬರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಒಂದು ಸುಸಜ್ಜಿತವಾದಂಥ ಆಸ್ಪತ್ರೆ ವ್ಯವಸ್ಥೆ ಹಾವೇರಿ ಜಿಲ್ಲೆಯಲ್ಲಿ ಇರಲಿಲ್ಲ. ಹೀಗಾಗಿ ಹುಬ್ಬಳ್ಳಿ, ದಾವಣಗೆರೆ, ಬೆಳಗಾವಿಯನ್ನು ಅವಲಂಬಿಸಬೇಕಾದಂತಹ ಪರಿಸ್ಥಿತಿ ಇತ್ತು. ಅನೇಕ ವರ್ಷಗಳಿಂದ ಪ್ರತಿಭಟನೆಗಳಾಗಿದ್ದು, ಅನೇಕ ವರ್ಷಗಳಿಂದ ಒಂದು ಮೆಡಿಕಲ್ ಕಾಲೇಜನ್ನು ಮಾಡಬೇಕು ಅನ್ನುವಂಥ ಕೂಗುಗಳು, ಹೋರಾಟಗಳು ಆಗಿತ್ತು. ಅದರ ಭಾಗವಾಗಿ ಇದೀಗ ಹಾವೇರಿಯಲ್ಲಿ ಮೆಡಿಕಲ್ ಕಾಲೇಜ್ ತಲೆ ಎತ್ತಿ ನಿಂತಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಇದ್ದಾರೆ. ಉಪಸಭಾಪತಿ ರುದ್ರಪ್ಪ ಮಾನಪ್ಪ ಲಮಾಣಿ ಇರೋದನ್ನು ಗಮನಿಸ್ತಾ ಇದ್ದೀರಿ. ಎಲ್ಲವನ್ನ ಪರಿಶೀಲನೆ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ. ಇದರ ಜೊತೆಗೆ ಡಿಕೆ ಶಿವಕುಮಾರ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸತೀಶ್ ಜಾರಕಿಹೊಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹಾವೇರಿ ಗದಗ ಸಂಸದ ಬಸವರಾಜ ಬೊಮ್ಮಾಯಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ತೆರಳುತ್ತಾರೆ. ಹುಬ್ಬಳ್ಳಿಯಿಂದ ಹೆಲಿಕಾಪ್ಟರ್ನಲ್ಲಿ ಮತ್ತೆ ಹಾವೇರಿಗೆ ಬಂದು ಸರ್ಕ್ಯೂಟ್ ಹೌಸ್ ಅನ್ನು ಉದ್ಘಾಟನೆ ಮಾಡಿದ ನಂತರ ದೇವಗಿರಿ ಯಲ್ಲಾಪುರದಲ್ಲಿ ನಿರ್ಮಾಣವಾಗಿರುವಂಥ ಮೆಡಿಕಲ್ ಕಾಲೇಜನ್ನು ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡ್ತಾರೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾವೇರಿ ಪ್ರತಿನಿಧಿ MD ಹಣಿಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಹಣಿಗೆ, ಅನೇಕ ವರ್ಷಗಳ ಕನಸು ಹಾವೇರಿಗರದು ಇವತ್ತು ನನಸಾಗ್ತಾ ಇದೆ. ಹುಬ್ಬಳ್ಳಿಗೆ ಹೋಗಬೇಕಾಗಿತ್ತು, ಧಾರವಾಡಕ್ಕೆ ಹೋಗಬೇಕಾಗಿತ್ತು. ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡ್ತಿದ್ದಾರೆ ಇವತ್ತು ಮೆಡಿಕಲ್ ಕಾಲೇಜು. ಪ್ರವೀಣ, ಅನೇಕ ದಿನಗಳ ಒಂದು ಕನಸು ಹಾವೇರಿ ಜಿಲ್ಲೆಯ ಕನಸಾಗಿತ್ತು. ಜೊತೆಗೆ ಜನರ ಕನಸು ಸಹ ಆಗಿತ್ತು. ಹಾವೇರಿ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಅನ್ನ ನಿರ್ಮಾಣ ಮಾಡಬೇಕು ಅನ್ನುವಂತ ರೀತಿಯಲ್ಲಿ. ಜೊತೆಗೆ ಅವರು ಘೋಷಣೆ ಮಾಡಿದಂತಹ 8 ಮೆಡಿಕಲ್ ಕಾಲೇಜುಗಳ ಪೈಕಿ ಇವತ್ತು ಸಿದ್ದರಾಮಯ್ಯ ತಮ್ಮ ಮೊದಲನೆಯ ಒಂದು ಮೆಡಿಕಲ್ ಕಾಲೇಜ್ ಅನ್ನ ಇವತ್ತು ಹಾವೇರಿ ಜಿಲ್ಲೆಗೆ ಬಂದು ಉದ್ಘಾಟನೆ ಮಾಡಲಿಕ್ಕೆ ಪಾತ್ರ ಆಗ್ತಾರೆ. ಜೊತೆಗೆ ಏನಂದ್ರೆ, ಸಿದ್ದರಾಮಯ್ಯ ಅವರು ಮೊದಲನೇ ಹಂತದಲ್ಲಿ, ಜೊತೆಗೆ ಏನಂದ್ರೆ ಅತಿ ಹೆಚ್ಚು ಅಧಿಕಾರಾವಧಿ ಮಾಡಿದಂತಹ ಸಿಎಂ ಅನ್ನುವ ಹೆಗ್ಗಳಿಕೆ ಪಡೆದ ನಂತರ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ಜಿಲ್ಲೆಗೆ ಬರ್ತಾ ಇರತಕ್ಕಂಥದ್ದು ಎಲ್ಲರಿಗೂ ಸಹ, ಅಂದ್ರೆ ಇಲ್ಲಿರ್ತಕ್ಕಂಥ ಜನರಿಗೂ ಸಹ ಖುಷಿಯ ವಿಚಾರ. ಜೊತೆಗೆ ಇವತ್ತು ಬೆಂಗಳೂರಿನ ವಿಶೇಷ ವಿಮಾನದ ಮೂಲಕ ಏನಂದ್ರೆ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಬರ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು. ಜೊತೆಗೆ ಏನಂದ್ರೆ ಬಂದಂತ ಸಂದರ್ಭದಲ್ಲಿ ಹಾವೇರಿಯ ಕೊಳ್ಳಿ ಕಾಲೇಜಿನಲ್ಲಿ ಹೆಲಿಪ್ಯಾಡ್ಗೆ ಬಂದು, ಜೊತೆಗೆ ನೂತನವಾಗಿ ಹಾವೇರಿ ಜಿಲ್ಲೆಯಲ್ಲಿ ನಗರದಲ್ಲಿ ನಿರ್ಮಾಣವಾದಂತಹ VVIP ಅನ್ನು ಉದ್ಘಾಟನೆ ಮಾಡ್ತಾರೆ. ಜೊತೆಗೆ ಬಳಿಕ ಹಾವೇರಿ ಜಿಲ್ಲೆಯ ದೇವಗಿರಿ ಯಲ್ಲಾಪುರದ ಬಳಿ ನಿರ್ಮಾಣವಾದಂತಹ ಒಂದು ನೂತನವಾದಂತಹ ಏನು ಮೆಡಿಕಲ್ ಕಾಲೇಜ್ ಇದೆ, ಆ ಒಂದು ಮೆಡಿಕಲ್ ಕಾಲೇಜ್ ಅನ್ನು ಉದ್ಘಾಟನೆ ಮಾಡ್ತಾರೆ. ಜೊತೆಗೆ ಈ ಸಂದರ್ಭದಲ್ಲಿ ಏನಂದ್ರೆ, ಸಿಎಂ ಸಿದ್ದರಾಮಯ್ಯ ಅವರಿಗೆ DCM ಆದಂತಹ DK ಶಿವಕುಮಾರ್ ಅವರು ಸಾಥ್ ಕೊಡ್ತಾರೆ, ಸತೀಶ್ ಜಾರಕಿಹೊಳಿ ಅವರು ಸಾಥ್ ಕೊಡ್ತಾರೆ, ಜೊತೆಗೆ ಶಿವಾನಂದ ಪಾಟೀಲ್ ಅವರು ಸಾಥ್ ಕೊಡ್ತಾರೆ. ಜೊತೆಗೆ ಇಲ್ಲಿರ್ತಕ್ಕಂಥ ಸ್ಥಳೀಯ ನಾಯಕರು ಸೇರಿದಂತೆ ಅನೇಕ
ಕಾಂಗ್ರೆಸ್ನ ಮುಖಂಡರು ಲೀಡರ್ಸ್ಗಳು ಏನಂದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಾಥ್ ಕೊಡ್ತಾರೆ. ಜೊತೆಗೆ ಈ ಸಂದರ್ಭದಲ್ಲಿ ಏನಂದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೂ ಸುದೀರ್ಘವಾಗಿ ಅಧಿಕಾರಾವಧಿಯನ್ನ ಸ್ವೀಕಾರ ಮಾಡಿದಂಥದ್ದು. ಜೊತೆಗೆ ಏನಂದ್ರೆ ಪ್ರಥಮವಾಗಿ ದೇವರಾಜ ಅರಸು ಅವರ ಒಂದು ಅಧಿಕಾರದ ವಿಸ್ತರಣೆ ಏನಿತ್ತು ಅದು ಸಹ ಏನಂದ್ರೆ ಇತಿಹಾಸ ನಿರ್ಮಾಣ ಮಾಡಿದಂತಹ ಸಿದ್ದರಾಮಯ್ಯ ಅವರಿಗೆ ಬಸವರವರ ಮೂರ್ತಿಯನ್ನು ಕೊಡೋದ್ರ ಮೂಲಕ ಇಲ್ಲಿರ್ತಕ್ಕಂತಹ ನಾಯಕರು ಏನಂದ್ರೆ ಒಂದು ಕಂಚಿನ ಪುತ್ಲಿ ಕೊಡ್ತೇನೆ ಅನ್ನುವಂತ ರೀತಿಯಲ್ಲಿ ಹೇಳಿದ್ದಾರೆ. ಜೊತೆಗೆ ರುದ್ರಪ್ಪ ಲಮಾಣಿ ಅವರು ಸಹ ನಿನ್ನೆ ತಾನೇ ಹೇಳಿದ್ರು, ಈ ಸಿಎಂ ಸಿದ್ದರಾಮಯ್ಯ ಅವರು ಇತಿಹಾಸವನ್ನ ಬ್ರೇಕ್ ಮಾಡಿದ ಬಳಿಕ ಹಾವೇರಿ ಜಿಲ್ಲೆಗೆ ಬರ್ತಾ ಇದ್ದಾರೆ. ಅವ್ರಿಗೆ ಏನಂದ್ರೆ ವಿಶೇಷವಾದಂತಹ ಆಹ್ವಾನ ಇರುತ್ತೆ. ಜೊತೆಗೆ ಏನಂದ್ರೆ ಅವ್ರಿಗೆ ಇಲ್ಲಿರ್ತಕ್ಕಂಥ ಈ ಒಂದು ಸನ್ನಿವೇಶ ಜೊತೆಗೆ ಈ ಒಂದು ಸಂದರ್ಭವನ್ನು ಮರಿಬಾರ್ದು ಅನ್ನುವಂತ ರೀತಿಯಲ್ಲಿ ನಾವೆಲ್ಲರೂ ಸೇರಿಕೊಂಡು ಏನಂದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ವಿಶೇಷ ಉಡುಗೊರೆಯನ್ನು ಕೊಡ್ತೇವೆ ಅನ್ನೋ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ನಾಯಕರು ಸಹ ಹೇಳಿದ್ದಾರೆ. ಅಂದ್ರೆ ತುಂಬಾ ದಿನದ ಕನಸು ಏನಾಗುತ್ತೆ, ಈ ಜಿಲ್ಲೆಯ ಭಾಗದ ಜನರ ಒಂದು ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ವಿವಿಐಪಿ ಆಗಿರ್ಬೋದು, ನೂತನವಾದಂತಹ ವಿವಿಧ ಕಾರ್ಯಕ್ರಮಗಳಿಗೆ ಏನಂದ್ರೆ ಚಾಲನೆ ಕೊಡ್ತಾರೆ. ಜೊತೆಗೆ ಗುದ್ಲಿ ಪೂಜೆಗಳನ್ನ ಮಾಡ್ತಾರೆ. ಇವತ್ತು ಇಡೀ ದಿನ ಹಾವೇರಿ ಜಿಲ್ಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಜೊತೆಗೆ ಡಿ.ಕೆ. ಶಿವಕುಮಾರ್ ಜಂಟಿಯಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತದ್ದು ನಿರ್ಮಾಣವಾಗಿರ್ತಕ್ಕಂಥದ್ದು. ಈಗ ಪ್ರವೀಣ್. ಓಕೆ, ನನಗೆ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.